ಇಟ್ನಲ್ಲಿ ಸರ್ ಹಿಂಗೊಂದು ಪ್ರಯತ್ನ ಆಗ್ತಿದ್ಯಂತೆ. ಯಾರೆಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಬಣದವರು ಅಂತ ಅನ್ನಿಸ್ತಿದೆ ಅವರ ಮನವೊಲಿಕೆ ಪ್ರಯತ್ನ ಆಗ್ತಿದ್ಯಂತೆ. ಫಾರ್ ಎಕ್ಸಾಂಪಲ್ ಜಮೀರ್ ಅವರ ನಡವಳಿಕೆಯಲ್ಲಿ ಆಗ್ತಿರುವ ಬದಲಾವಣೆಯನ್ನ ಗಮನಿಸಿದ್ರೆ ಯಾರಿಗಾರು ಅನ್ಸುತ್ತೆ ಯಾಕೆ ಸಿದ್ದರಾಮಯ್ಯನವರ ಪರವಾಗಿ ಗಟ್ಟಿಯಾಗಿ ಮಾತನಾಡ್ತಿಲ್ಲ, ಇಲ್ಲೇನಾದ್ರೂ ಮುಸ್ಲಿಂ ಸಮುದಾಯಕ್ಕೊಂದು DCM ಹುದ್ದೆಯನ್ನು ಆಫರ್ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದ ಹೋಗಿದೆಯಾ? ಇಂಥದ್ದೇ ಆಫರ್ಗಳು ಅನೇಕರಿಗೆ, ಲಿಂಗಾಯತ ಸಮುದಾಯದಲ್ಲಿ ಗುರುತಿಸಿ ಒಬ್ಬರಿಗೆ, ಹಾಗೆ ಹಿಂದುಳಿದ ಸಮುದಾಯದಲ್ಲಿ ಗುರುತಿಸಿ ಒಬ್ಬರಿಗೆ, ಹಿಂಗೂ ಸ್ಪ್ಲಿಟ್ ಮಾಡೋ ಪ್ರಯತ್ನ ಕೂಡ ಡಿ ಕೆ ಶಿವಕುಮಾರ್ ಅವರಿಂದ ಆಗ್ತಿದೆ ಅಂತ ಹೇಳಿ ಅಂತಕ್ಕಂತೆ ಸುದ್ದಿ. ಅಲ್ಲ, ಈ ಥರದ ಕೆಲವೊಂದು ಅರೇಂಜ್ಮೆಂಟ್ಗಳನ್ನು, ಈ ಥರದ ಒಂದು ಸಾಧ್ಯತೆಗಳನ್ನ ನಾನು ಕಾಂಗ್ರೆಸ್ ಮೂಲಗಳಿಂದಲೇ ಕೇಳಿದ್ದೇನೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಂತೂ ನನ್ನ ಅಭಿಪ್ರಾಯದಲ್ಲಿ ಹೆಚ್ಚು ಕಡಿಮೆ ಖಚಿತ. ಆದರೆ ಸಿದ್ದರಾಮಯ್ಯ ಬನ ಕೇಳೋದು ಮುಖ್ಯಮಂತ್ರಿ ಸ್ಥಾನವನ್ನು ಮತ್ತು ಪಕ್ಷದ ಅಧ್ಯಕ್ಷ ಸ್ಥಾನವನ್ನು. ಒಬ್ಬರು ಲಿಂಗಾಯತ ಉಪಮುಖ್ಯಮಂತ್ರಿ, ಇನ್ನೊಬ್ಬ ಹಿಂದುಳಿದ ವರ್ಗಗಳ ಉಪಮುಖ್ಯಮಂತ್ರಿ ಮತ್ತು ಇನ್ನೂ ಒಬ್ಬ ಹಿಂದುಳಿದ ವರ್ಗದ ನಾಯಕನೇ ಪಕ್ಷದ ಅಧ್ಯಕ್ಷ ಸ್ಥಾನ, ಇದೆಲ್ಲ ಕೆಲವೊಂದು ಚರ್ಚೆಗಳು ನಡೀತಾ ಇರೋದನ್ನು ನಾನು ಕೇಳ್ಪಟ್ಟಿದ್ದೇನೆ. ಆದರೆ ಇಲ್ಲಿ ಮನವೊಲಿಸೋ ಪ್ರಯತ್ನ ಇದೆಯಲ್ಲ, ಅದು ಎವ್ರಿ ಪೊಲಿಟಿಷಿಯನ್ ಡಸ್ ದ್ಯಾಟ್. ಇನ್ನೊಂದು ಈಗ ಮುಂದಿನ ಒಂದು ರಾಜ್ಯದ ಹಿತದೃಷ್ಟಿಯಿಂದಾಗಲಿ ಅಥವಾ ಬೇರೆ ಯಾವುದೇ ಉದ್ದೇಶಕ್ಕಲ್ಲ, ಪಕ್ಷದ ಹಿತದೃಷ್ಟಿಯಿಂದ ಏನು ಸಾಧ್ಯತೆಗಳಿದ್ದಾವೆ, ಏನು ಮಾಡಬಹುದು ಅನ್ನೋದನ್ನು ನಾನು ಸ್ವಲ್ಪ ಗಮನಿಸಿದ್ರೆ, ಒಂದು ಚುನಾವಣೆಗೆ ತಯಾರಿ ಮಾಡಬೇಕಾದ್ರೆ ಸಾಮಾನ್ಯವಾಗಿ 2 ರಿಂದ 2.5 ವರ್ಷ ಬೇಕಾಗುತ್ತೆ. ಅದು 6 ತಿಂಗಳ ಮುಂಚೆ ಆಗೋ ಕೆಲಸ ಅಲ್ಲ, ಅಥವಾ 1 ವರ್ಷ ಮುಂಚೆ ಆಗೋ ಕೆಲಸ ಅಲ್ಲ. ಈ 2.5 ವರ್ಷ ಯಾಕೆ ಏನಾಗಿದೆ ಅಂದರೆ, ಈ ಕರ್ನಾಟಕದಲ್ಲಿ ಈಗ ಈ ಅಹಿಂದ ರಾಜಕಾರಣ ಅದಕ್ಕೆ ಒಂದು ಬೆಲೆ ಇದೆ ಮತ್ತು ಅದರಿಂದಾಗಿ ಅನೇಕ ಗ್ಯಾರಂಟಿ ಯೋಜನೆ ಜನರನ್ನು ತಲುಪಿದೆ ನಿಜ. ಆದರೆ ಇಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಇಲ್ಲ. PWD ಇಲಾಖೆಗೆ ಕೆಲಸನೇ ಇಲ್ಲ 2 ವರ್ಷದಿಂದ. ಹೀಗಿರುವಾಗ ಅಭಿವೃದ್ಧಿ ಕಾರ್ಯಕ್ರಮಗಳು, ಈ ರೋಡು ಮತ್ತು ಈ ನೀರಾವರಿ ಯೋಜನೆಗಳು ಅಥವಾ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಇಲಾಖೆ ಕೆಲಸಗಳು, ಇವೆಲ್ಲ ಇನ್ಕ್ಲೂಡಿಂಗ್ ಮೈನಾರಿಟಿ ವೆಲ್ಫೇರ್ ಎಲ್ಲೂ ಇಲ್ಲ. ಸ್ವಲ್ಪ ಇವೆಲ್ಲ ನೋಡಿದ್ರೆ ಈಗ ಏನಾಗುತ್ತೆ, ಡಿ ಕೆ ಶಿವಕುಮಾರ್ ಟಾಕ್ಸ್ ಅಬೌಟ್ ಡೆವಲಪ್ಮೆಂಟ್ ಅಂದರೆ ಹೊಸ ಯೋಜನೆಗಳು. ಇದು ಪ್ರತಿಯೊಬ್ಬ ಶಾಸಕನಿಗೂ ಬೇಕೀಗ, ಅರ್ಜೆಂಟಾಗಿ ಬೇಕು. ಇಲ್ಲಿ ಮುಂದಿನ ಚುನಾವಣೆ ಕಷ್ಟ ಆಗುತ್ತೆ. ಇದು ಆಮೇಲೆ ಪಕ್ಷದ ಹೈಕಮಾಂಡ್ಗೂ ಅರ್ಥ ಆಗತ್ತೆ. ಇದು ದೊಡ್ಡ ಇದೆಲ್ಲ ಇದು. ಯಾಕಂದ್ರೆ ಬಿಹಾರದ ಚುನಾವಣೆ ನಂತರ ಈ ದೇಶದ ಚುನಾವಣೆಯ ಮ್ಯಾಥಮೆಟಿಕ್ಸ್ ಬದಲಾಗಿದೆ. ಈಗ ನೀವು ಆ ಚುನಾವಣಾ ತಂತ್ರಗಾರಿಕೆನೂ ಬೇಕಾಗತ್ತೆ, ಪಕ್ಷದ ತಂತ್ರಗಾರಿಕೆನೂ ಬೇಕಾಗತ್ತೆ. ಇದೆಲ್ಲವನ್ನ ಮಾಡಬಲ್ಲಂತ ನಾಯಕ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್. ಇದೇ ಕಾರಣಕ್ಕೆ ಸತೀಶ್ ಅವರು ಉತ್ತರ ಕೊಡ್ಲಿ, ಅದಾದ್ಮೇಲೆ ಅಶೋಕ್ ಸರ್ ಕಂಟಿನ್ಯೂ ಮಾಡ್ಲಿ. ಸತೀಶ್ ಅವರ ಇದೇ ಕಾರಣಕ್ಕೇನೆ ಅಭಿವೃದ್ಧಿಗೆ ಒಂದಷ್ಟು ಕೈ ಕಾಸಿಕ್ರೆ ಸಾಕಪ್ಪ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ತೆರೆ ಹಿಂದೆ ನಿಂತ್ಕೊಂಡು ಬೆಂಬಲ ಕೊಡೋ ಶಾಸಕರ ಸಂಖ್ಯೆ ಹೆಚ್ಚಾಗಿದೆಯಂತೆ. ಅದೇ ಕಾರಣಕ್ಕೆ ನೇರವಾಗಿ ವೋಟಿಂಗ್ ಅಂತಂದ್ರೆ ಸಿದ್ದರಾಮಯ್ಯನವರು ಎದುರಾಕೊಳ್ಳೋ ಕಷ್ಟ ಅನ್ನೋ ಕಾರಣಕ್ಕೆ ಗೌಪ್ಯ ಮತದಾನ ಮಾಡಿಬಿಟ್ರೆ ನನ್ನ ಪರವಾಗಿ ವೋಟ್ ಹಾಕೋರು ಜಾಸ್ತಿ ಇದ್ದಾರೆ ಅನ್ನೋ ಕನ್ಕ್ಲೂಷನ್ಗೆ ಡಿ ಕೆ ಶಿವಕುಮಾರ್ ಅವ್ರು ಬರ್ತಿದ್ದಾರೆ ಅನ್ನೋದು ಪ್ರಾಕ್ಟಿಕಲಿ ಸ್ವಲ್ಪ ನಂಬಲಿಕ್ಕೆ ಹತ್ರವಾದ ಸಂಗತಿ ಅಂತ ಅನ್ಸುತ್ತಪ್ಪ. ನಿಮ್ಮ ಒಪಿನಿಯನ್ ಇರ್ಬೋದು. ಆದ್ರೆ ನಾನು ಹೇಳೋದು ಸಿದ್ದರಾಮಯ್ಯ ಆಗಂತೇಳಿ ಎಲ್ಲಾ ಶಾಸಕರುಗಳಿಗೆ ಅನುದಾನನೇ ಕೊಡ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಬರುತ್ತೆ. ಖಂಡಿತವಾಗಿ ಕೊಟ್ಟಿದ್ದಾರೆ. ಲಾಸ್ಟ್ ಮಂತ್ 25 ಕೋಟಿ ಪ್ರತಿಯೊಬ್ಬ ಕಾಂಗ್ರೆಸ್ ಶಾಸಕರಿಗಳಿಗೂ ಕೂಡ ಕೊಟ್ಟಿದ್ದಾರೆ. ಬಿಜೆಪಿ ಅವ್ರು ಕೊಟ್ಟಿಲ್ಲ ಅಂತೇಳಿ ಕೋರ್ಟಿಗೂ ಕೂಡ ಹೋಗಿದ್ದಾರೆ. ಅಂದ್ರೆ ಅರ್ಥ ಏನು, ಎಲ್ಲರೂ ಕೂಡ ಅವರ ಸಹಾಯ ಅನುದಾನಗಳಿಗೆ ತಕ್ಕಂತೆ ಈ ಗ್ಯಾರಂಟಿ ಸ್ಕೀಮ್ಗಳಿರ್ಬೋದು, ಬೇರೆ ಬೇರೆ ಸ್ಕೀಮ್ಗಳಿಗೆ ಏನು ಅಮೌಂಟ್ ಕೊಡ್ತಾ ಇದಾರಲ್ವಾ, ಅದನ್ನ ಮೀರಿನೂ ಕೂಡ ಕಾಂಗ್ರೆಸ್ ಶಾಸಕರ ಏನು ಅವರನ್ನ ಓಲೈಕೆ ಮಾಡ್ಲಿಕ್ಕೆ ಸಿದ್ದರಾಮಯ್ಯನವರು ಏನ್ ಮಾಡ್ಬೇಕು ಅಂತ ಕಡಿಮೆ ಆಗಿದೆ. ಖಂಡಿತ ನಾನು ಇಲ್ಲ ಅಂತ ಹೇಳ್ತಲ್ಲ. ಅದನ್ನ ಮೀರಿನ ಸಿದ್ದರಾಮಯ್ಯನವರು ಪ್ರತಿಯೊಬ್ಬ ಶಾಸಕರಿಗೂ ಕೂಡ 25 ಕೋಟಿ ದುಡ್ಡುಗಳನ್ನ ವೈಯಕ್ತಿಕವಾಗಿ ಶಾಸಕರ ರಾಜ್ಯ ಬೇಕು ಅಂತ ಕೇಳ್ತಿರೋರು ಯಾವ ಪಕ್ಷದವರು, ಒಂದ್ ಚರಂಡಿ ಮಾಡ್ಸಕ್ಕಾಗಿಲ್ಲ ಅಂತ ಕೇಳಿದವ್ರು ಯಾವ ಪಕ್ಷದವರು, ಪಕ್ಷಗಳಲ್ಲೂ ಕೂಡ ಒಂದೊಂದು ಎಲ್ಲಾ ಪಕ್ಷಗಳಲ್ಲೂ ಕೂಡ ಒಬ್ಬೊಬ್ಬರೇ ಇರ್ತಾರೆ. ಆದ್ರೆ ಇದೇ ಒಂದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲಕ್ಕೆ ನಿಂತಿದ್ದಾರೆ ಶಾಸಕರು ಅನ್ನುವಂಥದ್ದನ್ನ ಬಹಳ ದೊಡ್ಡ ಕಾರಣ ಸತೀಶ್ ಇದು. ಯಾಕಂದ್ರೆ ಚುನಾವಣೆಗೆ ದುಡ್ಡಿಲ್ಲ ಚುನಾವಣೆ ಆಗಲ್ಲ ಈಗ. ಅಲ್ಲ ಖಂಡಿತ ಸರ್, ದುಡ್ಡಿನ ಏನೇ ಮಾತಾಡಿದ್ರು ಕೂಡ ಪ್ಯಾನಲ್ ಅಲ್ಲಿ ತುಂಬಾ ಇದರಿಂದ ಮಾತಾಡಬಹುದು. ಆದ್ರೆ ವಾಸ್ತವನೇ ಬೇರೆ. ಚುನಾವಣೆಯಲ್ಲಿ ದುಡ್ಡು ಬೇಕು, ಜಾತಿ ಬೇಕು, ಬೇರೆ ಬೇರೆ ಹಣಬಲ ಬೇಕು, ತೋಳಬಲ ಎಲ್ಲವೂ ಕೂಡ ಬೇಕಾಗುತ್ತೆ. ಮೇನ್ ಆಗಿ ಹಣಬಲನೂ ಕೂಡ ಮುಖ್ಯವಾಗಿ ಬೇಕಾಗುತ್ತೆ. ಎಲ್ಲಾ ಶಾಸಕರು ಕೂಡ ಅದರ ಪೂರಕವಾಗಿನೇ ಏನೆಲ್ಲ ಮಾಡ್ಬೇಕು ಅನ್ನುವಂತಹ ಒಂದು ಕಾರ್ಯರೂಪಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ, ಇಲ್ಲ ಅಂತ ಹೇಳ್ತಲ್ಲ. ಆದ್ರೆ ಈಗಿನ ಸಿಚುವೇಶನ್ಗೆ ಅದು ಇಂಪಾರ್ಟೆಂಟ್ ಅನ್ನುವಂತಹ ವಿಷಯ ಹೌದಾ ಅನ್ನುವಂತಹ ಕೂಡ ಚರ್ಚೆಯ ವಿಷಯವೇ.
ಆ ಥರದ್ದು ನಾನು ಅದನ್ನ ಸಂಪೂರ್ಣವಾಗಿ ಅದನ್ನ ಹೌದು ಅಲ್ಲ ಅನ್ನುವಂಥದ್ದನ್ನ ಈಗಲೇ 23ರಲ್ಲಿ ಇವ್ರು ಗೆದ್ದಂತ ಸಂದರ್ಭದಲ್ಲಿ ಎಲ್ಲ ಉಪಯೋಗಿಸಿದ್ರು ಅಂತಕ್ಕಂಥದ್ದು ನಿಮ್ಮ ಅಭಿಪ್ರಾಯ? ಎಲ್ಲಾ ಪಕ್ಷಗಳು ಕೂಡ ಎಲ್ಲ ಉಪಯೋಗಿಸಿದ್ದಾರೆ ಪಕ್ಷಗಳ ಸರ್. ಬಗ್ಗೆ ನೀವು ಅಲ್ಲ, ಅಲ್ಲ, ಎಲ್ಲಾ ನಾನು ಪಕ್ಷಗಳು- ಹೇಳ್ತಾ ಇರ್ತಕ್ಕಂಥ ಸರ್, ನಾವ್ಯಾರು ಮಾಡಿಲ್ಲ, ನಾವು ಮಾಡಿಲ್ಲ. ಹಾಗಾದ್ರೆ JDS ಮಾಡಿಲ್ಲ. ನಾನು ಒಬ್ಬ ಕ್ಯಾಂಡಿಡೇಟ್ ಆಗಿದ್ದೆ, ನಾನು ಗೊತ್ತು ₹1 ಕೂಡ ಸರ್. ಖರ್ಚು ಮಾಡಿರಲಿಲ್ಲ. ದಯಮಾಡಿ ನಿಮ್ಗೆ ಹೇಳ್ತಾ ಅದಕ್ಕೆ ಇದ್ದೀನಿ, ಸರ್, ಯಾರೋ ಒಬ್ರು ಮಾಡ್ತಾರೆ ಅಂತ ಸರ್, ಅದಕ್ಕೆ ಬೇಜಾರ್ ಆಗ್ಬೇಡಿ ಸರ್, ಈ ಅದಕ್ಕೆ ಕಾಂಗ್ರೆಸ್ ಸ್ವಲ್ಪ ಸರ್ಕಾರ ಪಾಪು. ಬಂದಿರ್ತಕ್ಕಂಥದ್ದು ದುಡ್ಡಿನ ಮೇಲೆ ಅಂತಕ್ಕಂಥ ನಿಮ್ ಭಾವನೆ. ಹಾಗಾದ್ರೆ ಎಲ್ಲಾ ಪಕ್ಷಗಳ ಅಲ್ಲ, ದುಡ್ಡಿಂದಲೇ election. ದುಡ್ಡಿಂದಲೇ election ಯಾವ ಪಕ್ಷ ಮಾಡಿದೆ? ಮಂಡ್ಯದಲ್ಲಿ ಏನೇನಾಗಿದೆ ಅನ್ನುವಂಥದ್ದು ಜಗತ್ತು ನೋಡಿದೆ ಸರ್. ದಯಮಾಡಿ ಚುನಾವಣೆ ನಿಂತಿರೋ ಮಂಡ್ಯದಲ್ಲಿ ನನಗೆ experience ಇದೆ. ಮಂಡ್ಯದಲ್ಲಿ ಎಷ್ಟು ದುಡ್ಡುಗಳು ಹಣದ ಹಂಚುವಾಗಿದೆ ಅನ್ನುವಂಥದ್ದು ಜಗತ್ತಿಗೆ ಇಲ್ಲ, ಗೊತ್ತಿರುವಂತ ಇಲ್ಲ, ಸತ್ಯಗಳು ಇಲ್ಲಿ ಸರ್. ನೀವು ಮತ್ತೆ ಅದರ ನೀವು ಬಗ್ಗೆ ಒಂದು ಇನ್ನೊಂದು ಮಾತು ಹೇಳ್ತಿದ್ದೀರಿ. serious debate ನೀವು ಈಗ ತಾನೇ ಮಾಡೋಣ. ಹೇಳಿದ್ರಿ ಪ್ಯಾನೆಲ್ಗಳ ಮೇಲೆ ಕೂತ್ಕೊಂಡು ಮಾತಾಡಕ್ಕಾಗಲ್ಲ ಅಂತ. ಸರ್, ಪ್ಯಾನೆಲ್ ನಾನು ಕೂತ್ಕೊಂಡು ಹೇಳ್ತಾ ಹೇಳ್ತಿದ್ದೀರಲ್ಲ, ಎಲ್ಲಾ ಮಂಡ್ಯದಲ್ಲಿ ಎಷ್ಟು ಪಕ್ಷಗಳು ಖರ್ಚಾಗಿದೆ ಇದೆ ಅಂತಕ್ಕಂಥ ಅಂತ ತೋರಿಸಿ. ಆ ಹಾಗಾದ್ರೆ ವಾಸ್ತವವನ್ನು ತೋರಿಸಿದ್ದೀವಿ. ನಾನು ಹಾಗಾದ್ರೆ ನೀವು ವಾಸ್ತವವನ್ನು ಆಯ್ತು, ನಾಗರಾಜ್ ತೋರಿಸ್ಬೇಕು. ನೀವೇ ಉತ್ತರ ಕೊಡಿ. ನಾಗರಾಜ್ ನೀವೇ ಉತ್ತರ ಕೊಡಿ. ಹೇಳಿ ಮೇಡಮ್. ಗಣನೀಯ ಪ್ರಮಾಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಬೆಂಬಲಿಸುವ ಶಾಸಕರ ಸಂಖ್ಯೆ ಹೆಚ್ಚಾಗಿದೆ. ಆಲ್ ಬಿಕಾಸ್ ಆಫ್ ಅಭಿವೃದ್ಧಿ ಪೂರ್ವಕವಾಗಿ ನಮಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಣಕಾಸಿನ ಕೊರತೆ ಅನ್ನೋದು ಬಹಳಷ್ಟು ಕಾಡ್ತಾ ಇದೆ. ಎಸ್ಪೆಷಲಿ ಉತ್ತರ ಕರ್ನಾಟಕ, ಅದರಲ್ಲೂ ಕಿತ್ತೂರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಶಾಸಕರು ಫಸ್ಟ್ ಟೈಮ್ MLAಗಳು ಅನುಭವಿಸ್ತಿದ್ದಾರೆ ಅನ್ನೋ ಮಾತು ಒಪ್ಲಿಕ್ಕೆ ಸಾಧ್ಯ ಆಗೋ ಮಾತಾ ಇದು ಅಂತ ಹೇಳಿ. ಮೇಡಮ್, ಒಂದು ಜನನಾಯಕ ಆಗಿರ್ತಕ್ಕಂಥವನು ಇಷ್ಟೊಂದು ಕಷ್ಟಪಡಬೇಕಾದ ಅವಶ್ಯಕತೆ ಇಲ್ಲ. ಯಾವಾಗ ನೀವು ಸರ್ಕಾರವನ್ನು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ತಗೊಂಡು ಹೋಗೋದಾದ್ರೆ ಆಟೋಮೆಟಿಕ್ ಆಗಿ ಎಲ್ಲರೂ ನಿಮ್ಮಿಂದ ಬರ್ತಾರೆ. ಜಸ್ಟ್ ಆಗಲೇ ಕೃಷ್ಣ ಅವರು ಒಂದು ಮಾತು ಹೇಳ್ತಾ ಇದ್ರು, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಯಾಕೆ ತೆಗಿತೀರಾ ಅಂತಕ್ಕಂಥದನ್ನ ಉತ್ತರ ಕೊಡ್ಬೇಕಾಗುತ್ತೆ ಅವ್ರು. ಹಾಗಾದ್ರೆ ಆ ಸಮಾಜ ಕೇಳುತ್ತೆ, ಇವಾಗ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಲ್ಲ ನಮ್ಮ ಮುಖ್ಯಮಂತ್ರಿಗಳು, ನೀವ್ಯಾಕೆ ನಮ್ಮ ಸಮಾಜದವ್ರನ್ನ ತೆಗಿತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆನೂ ಬರುತ್ತೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಬಣಗಳಾಗಿ ಉಟ್ಕೊಂಡಿರ್ತಕ್ಕಂಥದ್ದು ಕೇವಲ ಅಧಿಕಾರಕ್ಕೋಸ್ಕರ ಕಿತ್ತಾಟ ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿ ಬಗ್ಗೆ ಇಲ್ಲಿ ಯಾವುದೂ ಇಲ್ಲ. ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಹಾಗಾದ್ರೆ ರಾಷ್ಟ್ರೀಯ ಅಧ್ಯಕ್ಷರ 2 ದಿವಸದಿಂದ ಬೆಂಗಳೂರಲ್ಲಿದ್ದಾರೆ, ಯಾಕೆ ಭೇಟಿ ಮಾಡಲಿಲ್ಲ ಹಾಗಾದ್ರೆ ಇವರು? ದಯಮಾಡಿ ಕೆಲವು ಇದರಲ್ಲಿ ಆಂತರಿಕ ವಿಚಾರಗಳು ಒಂದು ರೀತಿ ಪೀಕ್ ಹೋಗಿದೆ. ನಾ ಕೊಡೆ ನೀ ಬಿಡೆ ಅಂತಕ್ಕಂಥ ಮಾತು ಸ್ಪಷ್ಟವಾಗಿದೆ. ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಉಲ್ಬಣ ಆಗ್ತಕ್ಕಂಥದ್ದು ಗ್ಯಾರಂಟಿ. ಆದರೆ ನಮ್ಮ ಒಂದು ಕಾಳಜಿ ಇರ್ತಕ್ಕಂಥದ್ದು ರಾಜ್ಯದ ಹಿತ ಅಷ್ಟೇನೆ. ಅದು ಬಿಟ್ಟು ಬೇರೆ ಅವ್ರು ಆಂತರಿಕವಾಗಿ ಏನಾದರೂ ಮಾಡ್ಕೊಳ್ಳಿ, ನಮಗೆ ಬೇಕಿಲ್ಲ. ಮತ್ತೊಂದು ಮಾತನ್ನು ಪದೇ ಪದೇ ಹೇಳ್ತಾ ಇದ್ದೀವಿ, ಯಾವಾಗ ರಾಷ್ಟ್ರೀಯ ನಾಯಕರುಗಳು ಬಲವಾಗಿರೋದಿಲ್ವೋ ಅಂತ ಪಕ್ಷಗಳು ಯಾವತ್ತೂ ಕೂಡ ಈ ರೀತಿ ವೀಕ್ ಆಗ್ತದೆ ಅಂತಕ್ಕಂಥಕ್ಕೆ ಇದೊಂದೇ ಸಾಕ್ಷಿ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಬಿಟ್ಟೋಗೋ ಕೊಟ್ಟೋಗೋ ಮಾತು ಆಡ್ಬಿಟ್ರು ಅಶೋಕ್ ಗೌಡ್ರೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು. ನೋಡಿ, ಒಂದು ನಾನು ಹೇಳ್ಬಿಡ್ತೀನಿ. ಫಸ್ಟು ಈ ಅಭಿವೃದ್ಧಿ ಅಂತ ಏನು ಹೇಳ್ತಾರೆ, ಅಕ್ಟೋಬರ್ 31ನೇ ತಾರೀಕು ನಾನು ಒಂದು ಸೆಮಿನಾರ್ ಅಟೆಂಡ್ ಮಾಡಿದ್ದೆ. ಅದರಲ್ಲಿ ಸಿವಿಕ್ ಅಂತ ಹೇಳಿ ಒಂದು NGO ಅವರು ಸ್ಪಷ್ಟವಾಗಿ ರಿಸರ್ಚ್ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲ ಡಿಪಾರ್ಟ್ಮೆಂಟು, ಆಲ್ಮೋಸ್ಟ್ ಒಂದು 58 ಡಿಪಾರ್ಟ್ಮೆಂಟು ಪ್ಲಸ್ ಎಲ್ಲ ಮಿನಿಸ್ಟ್ರಿಗಳು ಎಲ್ಲರನ್ನೂ ಸಹ ಕಂಪ್ಲೀಟಾಗಿ ವೆಟ್ ಮಾಡಿದ್ದಾರೆ. ಆ ವೆಟ್ ಮಾಡಿದಂಥ ಸಂದರ್ಭದಲ್ಲಿ ಏನು ಉತ್ತರ ಕೊಟ್ಟಿದ್ದಾರೆ ಅಂದರೆ 3.67% ಮಾತ್ರನೇನೆ ಇವರು ಮ್ಯಾನಿಫೆಸ್ಟೋದಲ್ಲಿರ್ತಕ್ಕಂಥ ಪ್ರಾಮಿಸಸ್ ಡೆಲಿವರಿ ಆಗಿರೋದು. 28% ಏನಿದೆ ಅದು ಆನ್ ದ ವೇ ಇದೆ. ಅಂದರೆ ಅರ್ಥ ಏನಂದರೆ ಅವ್ರು ಹೇಳಿದ್ದು 5 ವರ್ಷ ಕಂಪ್ಲೀಟ್ ಆದಾಗಲೂ 28% ಕಂಪ್ಲೀಟ್ ಆಗಿರುವುದಿಲ್ಲ. ಅಬ್ಬಬ್ಬ ಅಂತ ಹೇಳಿದ್ರೆ ಇವ್ರು ಕೊಟ್ಟ ಪ್ರಾಮಿಸ್ಗಳಲ್ಲಿ 11%, 12% ರೀಚ್ ಆಗಿರಬಹುದು. ಮತ್ತು ಇದ್ರ ಜೊತೆಗೆ ಏನು ಇವ್ರು ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ, ಅದರಿಂದ ಯಾವುದೋ ರಿಯಲ್ ಟೈಮ್ ಅಸೆಟ್ ಕ್ರಿಯೇಟ್ ಆಗಿಲ್ಲ ಅಂತ ಅವ್ರು ಹೇಳ್ತಿರೋದು. ಆಯಿತಾ? ಅಂದರೆ ವಿಚಾರ ಏನಂದರೆ ಕಂಪ್ಲೀಟಾಗಿ ಸಿದ್ದರಾಮಯ್ಯನವರು ಕಂಪ್ಲೀಟ್ ಫೇಲ್ಯೂರ್ ಆಗಿದ್ದಾರೆ 2.5 ವರ್ಷಗಳಲ್ಲಿ. ಅದರಿಂದಾಗಿ ಶಾಸಕರು ಹೋಗ್ತಾರೋ ಅಥವಾ ಬೇರೆ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಾರೋ ಅಥವಾ ಲಾಜಿಕಲಿ ಯೋಚನೆ ಮಾಡಬೇಕು ಅಂದರೆ ಯಾರಾದರೂ ಯಾವುದೇ ಒಂದು ಪಾರ್ಟಿ ಆಗಲಿ ಅಥವಾ ಯಾರೇ ಒಬ್ಬರಾಗಲಿ ಡೆವಲಪ್ಮೆಂಟ್ ಕಾಣಲೇಬೇಕು ಅಂತ ಹೇಳಿದ್ರೆ ಯಾವ ರೀತಿ ಸಿದ್ದರಾಮಯ್ಯನವ್ರ ನಡೆ ಇದೆ, ಖಂಡಿತವಾಗ್ಲೂ ಬದಲಾವಣೆ ಮಾಡಬೇಕಾಗಿತ್ತು. ಯಾವುದೇ ಆಗಲಿ, ಹೈಕಮಾಂಡ್ ಆಗಲಿ ಅಥವಾ ಯಾರೇ ಡಿಸಿಷನ್ ತಗೊಳ್ಳಿ, AICC ಅಧ್ಯಕ್ಷರಾಗಲಿ ಯಾರೇ ಆಗಲಿ. ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ, ನೋಡಿ, ಇವತ್ತು ಉತ್ತರಿಸಲೇಬೇಕು ರಾಜ್ಯ ಸರ್ಕಾರ, ಇವತ್ತು ಕಾಂಗ್ರೆಸ್ನ ಸರ್ಕಾರ ಉತ್ತರಿಸಲೇಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನಾವು ಬದಲಾವಣೆ ಅಕಸ್ಮಾತ್ ಮಾಡಿಬಿಟ್ರೆ ಸ್ಪೀಡಪ್ ಆಗ್ಬಿಡುತ್ತಾ ಡೆವಲಪ್ಮೆಂಟು, ಅಥವಾ ಏನಾದರೂ ಬದಲಾವಣೆ ಆಗುತ್ತಾ ಲಾ ಅಂಡ್ ಆರ್ಡರ್ ವಿಚಾರ, ಅಥವಾ ಮಹಿಳೆಯರ ಸೇಫ್ಟಿ, ಅಥವಾ ರೈತರ ಕನ್ಸರ್ನ್ಸ್ ಏನಾದರೂ ಆಗುತ್ತಾ? ಯಾರು ಒಂದೇ ಒಂದು ನಿಮಿಷ ನಾನು ಸಿದ್ದರಾಮಯ್ಯನವ್ರು ಕೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಾಧನೆ 14-15 ಬಜೆಟ್ ಬ್ರಹ್ಮಾಂಸ್ಕೊಂಡಿರಾ ಒಂದು ಸಾಧನೆ ವೈಟ್ ಪೇಪರ್ ಅಲ್ಲಿ ಹೇಳಿ ಸಿದ್ದರಾಮಯ್ಯ. ಅಬ್ಸಲ್ಯೂಟ್ಲಿ. ಈಗ ಅಶೋಕ್ ಗೌಡ್ ಹೇಳಿದ ಇದ್ರ ಭಾಷೆಯಲ್ಲೇ ಹೇಳೋದಾದ್ರೆ, ಡೆವಲಪ್ಮೆಂಟ್ ಅಂದರೆ ಎಕನಾಮಿಕ್ಸಲ್ಲಿ ಡೆಫಿನೇಷನ್ ಅದು. ಡೆವಲಪ್ಮೆಂಟ್ ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಅಸೆಟ್ ಕ್ರಿಯೇಷನ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಕಳೆದ 2.5 ವರ್ಷದಲ್ಲಿ ರೆವಿನ್ಯೂ ಎಕ್ಸ್ಪೆಂಡಿಚರ್ ತುಂಬ ಜಾಸ್ತಿ ಆಗಿದೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಜೊತೆಲಿ ಬಿಕಾಸ್ ಆಫ್ ಮ್ಯಾನೇಜಿಂಗ್ ದಟ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ದೇ ಹ್ಯಾವ್ ಡೈವರ್ಟೆಡ್ ಫಂಡ್ಸ್ ಫ್ರಮ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಜೆಟ್ಸ್. ಹೀಗಿರೋದ್ರಿಂದ ಡೆವಲಪ್ಮೆಂಟ್ ಡಿ.ಕೆ. ಶಿವಕುಮಾರ್ ಬಂದ ತಕ್ಷಣ ಆಗೇ ಬಿಡುತ್ತೆ ಅಂತಲ್ಲ, ಬಟ್ ಆ ನಾಯಕರ ಒಲವು ಆ ಕಡೆ ಇದೆ ಅಷ್ಟು ಕಾಣುತ್ತೆ. ಅಟ್ಲೀಸ್ಟ್ ಈ ಗೊಂದಲದ ವಾತಾವರಣ ತಿಳಿಯಾಗಿ ಅಭಿವೃದ್ಧಿ ಕಡೆ ಮಾತ್ರ ಗಮನ ವಹಿಸುವಂತ ಪರಿಸ್ಥಿತಿ ಆದಷ್ಟು ಬೇಗ ಬರಲಿ ಅಂತ ಹೇಳಿ ನಾವು ಆಶಿಸಬಹುದಷ್ಟೇ. ಹೈಕಮಾಂಡ್ ನಾಯಕರು ಇವತ್ತು ವೇಣುಗೋಪಾಲ್ ಅವರು ಬೇರೆ ಬರ್ತಿದ್ದಾರಂತೆ. ನಿಜವಾಗ್ಲೂ ಈ ಗೊಂದಲ ಇದೆಯೋ ಇಲ್ವೋ, ಆದರೆ ರಾಜ್ಯದ ಜನರು ಗೊಂದಲದಲ್ಲಿದ್ದಾರಲ್ಲ, ಇದಕ್ಕೊಂದು ಪರಿಹಾರ ಆದರೂ ಕಾಂಗ್ರೆಸ್ನ ಹೈಕಮಾಂಡ್ ಅತಿ ಶೀಘ್ರದಲ್ಲಿ ಕೊಡ್ಲಿ ಅಂತ ಆಶಿಸ್ತಾ ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.